ಇದಕ್ಕ ಅಂತಾರ ನೋಡ್ರಿ, ತಂದೆ ಕೊಟ್ಟಿದ್ ಮಾತು ಅಂತ. ಅಪ್ಪರ ಈಗಲ ನಾವು ಮೂವರು ಹೋಗಿ ನಂಜುಂಡ ನಾಡಗೌಡನ ಹಿಡಿದು ಈಗ ಅದಕ್ಕೆ ಏನು ಮಾಡಬೇಕು ಅಂತ ಹೇಳು. ಅಪ್ಪರ ಈಗಲೇ ಹೋಗಿ ಆ ನಂಜುಂಡ ನಾಡಗೌಡನ ಹಿಡಿದು ಅವನ ಕಂಡನ ತುಂಡು ತುಂಡು ತುಂಡು, ಅದೇ ನಮ್ಮ ಚೌದ್ರಿ ಮಟನ್ ಕಟ್ ಮಾಡ್ತಾನಲ್ಲ ಹಂಗೆ ತುಂಡು 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 ಮಾಡಿ ಅದೆಲ್ಲ ಸುಟ್ಟು ಆ ಬೂದಿ ನನ್ನ ಕೈಲಾಗ ತಂದ್ಕೊಡು. ಇಲ್ಲಿ ಹರಿದಲ್ಲ ಸ್ಪರ್ಣಮುಖಿ ನದಿ, ಅದ್ರೊಳಗೆ ಹೋಗಿ ಚೆನ್ನೀರೆಲ್ಲ ಅವನವನು ಆಂಧ್ರದಾಗಿರೋ ಪರ್ಗಿಕರಿಗೆ ಮಗ ಹಡ್ತೋ ಅಂತ ಹೋಗ್ಬೇಕು. ಭಾರಿ ಅಪ್ಪರ ಈಗ ನೀನೊಂದು ಕೆಲಸ ಮಾಡಬೇಕು. ಹೇಳಪ್ಪಾಜಿ ಹೇಳ, ಅದೇನು ನಾ ಮಾಡಕತ್ತೀನಿ. ತಗೋ ಈಗನ್ನ. ಅಪ್ಪರ ಬ್ಯಾಡ್ರಿ, ದೀಪಾವಳಿ ಹಬ್ಬ ದೂರಾಗೈತ್ರಿ. ಸಣ್ಣ ಹುಡುಗರು ಪಟಾಕಿ ಹಾಕಿ ಪಿಕ್ಷು ನನಗೆ ಬ್ಯಾಡ್ರಿ ಅಪ್ಪರ. ಕಾರ್ಬಾರಿ ಅಪ್ಪರ ಏನ್ ಬಗಳ್ತಾ ಇದ್ದೀಯ ನೀನು? ಇದು ಪಟಾಕಿ ಸುಡೋ ಗನ್ನಲ್ವೋ, ಆ ನಾಡಗೌಡ ನಂಜುಂಡನ ಎದೆಸಿ ಸುಟ್ಟು ಬೂದಿ ಮಾಡೋ ಪವರ್ ಗನ್ನು. ತಗೋ ಇದನ್ನ. ಅಲ್ರಿ ಅಪ್ಪರ, ನೀವ ಮೂರು ಮಂದಿ ಹುಲಿಗಳಿದ್ದಂಗಿದ್ದೀರಿ. ಹುಲಿ ನಾನು ನಿಮ್ಮ ಮುಂದೆ ಹಿಲಿ ಇದ್ದಂಗಿದ್ದೀನಿ ಅಲ್ರಿ. ನೀ ಮಾಡೋ ಕೆಲಸ ನಾ ಮಾಡೋಕೈತತೆ. ಅದೇನಿದ್ರ ನಿಮ್ಗ. ನಂದು ಏನಂದ್ರ ಮಹಾಭಾರತದೊಳಗ ಶಕುನಿ ಕೌರವರಿಗೆ ಏನು ಬೋಧನೆ ಮಾಡ್ತಿದ್ ನೋಡ್ರಿ, ಅಷ್ಟ ಬೋಧನೆ ನಿಮಗೆ ಮಾಡೋದು ಚಾಣಾಕ್ಷ ಬುದ್ಧಿ ನನ್ನ ತಲೆಯಾಗೈತ್ರಿ. ಅದೇನ್ ಬಗಳು ಪರ ಕಾರ್ಬಾರಿ, ನೀನ್ ಹೇಳೋ ಮಾತು ನನಗೆ ಚೆನ್ನಾಗಿ ಅರ್ಥ ಆಯ್ತು. ಆ ಕೆಲಸ ಮಾಡೋದಕ್ಕೆ ನೀನು ನಾಲಾಯಕ್. ನಾವು 3 ಜನನೇ ಹೋಗಿ ಆ ನಾಡಗೌಡ ನಂಜುಂಡನ್ನ ಸೊಟ್ಟ ಬೋಧಿ ಮಾಡಿ ಅವನಿಗೊಂದು ಗತಿ ಕಾಣಿಸ್ತೀವಿ. ಇಲ್ಲದೆ ಹೋದ್ರೆ ನಾವು ದೇಸಾಯಿ ಮನೆತನವರೆಲ್ಲ. ಮಣಿಕಂಠ ಅಣ್ಣ, ಇಲ್ಕಂಠ, ನಾವೀಗಲೇ ಹೋಗಿ ಆ ನಂಜುಂಡಂಗೊಂದು ಗತಿ ಕಾಣಿಸ್ಬೇಕು. ಅಣ್ಣ ಇನ್ನು ಪ್ರಾರಂಭ ಆಯ್ತು. ಆ ನಂಜುಂಡನ ಕೊರೋನ ಹತ್ತೈತಿ ಬೆಂಕಿ, ಊರಿಗೂರೇ ಬೆಂಕಿ ಹತ್ತೈತಿ ಅಲ್ರ. ಊರಿಗೂರೇ ಬೆಂಕಿ ಹತ್ತುವಾಗ ನಾನು ಯಾಕೆ ಒಂದು ಸಿಗರೇಟ್ ಬೆಂಕಿ ಹತ್ತೈತ್ರಿ. ನಾನು ಹಚ್ಚಿದ ಬೆಂಕಿ ಊರ್ಗೂರೇ ಹತ್ತಿ ದಗ 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 ಹುಯ್ಯೋದಿಲ್ಲ. ನನ್ನ ಕಣ್ಣಾರ ಕಂಡು ನನ್ನ ಹೊಟ್ಟಿ ತಣ್ಣಗಾಗ್ತೈತಿ. ಅಲ್ರಿ ಊರ್ನಾಗ ಕಾಣ್ಬವ್ರು, ಗೌಡ್ರು, ಪಾಟೇಲ್ರು ಒಂದು ಹಾನ್ಕೊಂಡಿದ್ರ ನನಗೆ ಲಾಭ ಇಲ್ರಿ. ಊರ್ನಾಗ ದೊಡ್ಡವರು ಅನ್ಸ್ಕೊಂಡವರು ಹಾಳಾಗ್ಲಿ.